ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ಇವತ್ತಿನ ದಿನ ನಾನು ಒಂದು ರೆಸಿಪಿ ಮಾಡೋಣ. ಒಂದು ಮಸಾಲ ಥರ ಮಾಡಿಬಿಟ್ಟು ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಮಸಾಲೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಇಲ್ಲಿ ಬದನೆಕಾಯಿ ಮತ್ತು ಹೊಟ್ಟೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿಗೆ ಮಸಾಲೆಯನ್ನೆಲ್ಲ ಹಾಕಿ ಮಸಾಲ ಮೆಣಸಿನ್ಕಾಯಿ ಮತ್ತು ಮಸಾಲ ಬದನೆಕಾಯಿ ಆ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಇದ್ರ ಹೆಸರೇ ಮಸಾಲ ಬದನೆಕಾಯಿ ಅಂತ ಹೇಳ್ಬಿಟ್ಟು. ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಚಪಾತಿ ರೊಟ್ಟಿಗೂ ತಿನ್ಬೋದು, ಪೂರಿಗೂ ತಿನ್ಬೋದು. ಆ ಥರ ಒಂದು ಮಸಾಲ ಬದನೆಕಾಯಿ ಮತ್ತು ಮಸಾಲ ಮೆಣಸಿನ್ಕಾಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿಕೊಡೋಣ, ತೋರಿಸ್ತೀನಿ. ಮೊದಲಿಗೆ ನಾನು ಬದನೆಕಾಯಿ ಮತ್ತು ಮೆಣಸಿನ್ಕಾಯನ್ನು ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ತಟ್ಟನ್ನು ತೆಗೆದು ಒಳಗೆಲ್ಲ ಹೋಲ ಮಾಡಿಬಿಟ್ಟು ಅದ್ರಾಗಿನ ಬೀಜ ಎಲ್ಲ ತೆಗ್ದಿದ್ದೀನಿ. ತುಂಬಾ ಖಾರ ಇರುತ್ತೆ, ಈ ಥರ ತೆಗ್ದಿದ್ದೀನಿ. ಹಾಗೆ ಬದನೆಕಾಯಿನೂ ಕೂಡ ಅದೇ ಥರನೇ ಸಾಧ್ಯವಾದಷ್ಟು ಒಳಗಿನ ಲೈಟಾಗಿ ಒಂದು ತಿರುಳನ್ನು ತೆಗೆದ್ರೆ ಮಸಾಲೆ ಎಲ್ಲ ತುಂಬೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತೆಗ್ದಿದ್ದೀನಿ. ಹಾಗೆ ನೀರಲ್ಲಿ ಕೂಡ ಹಾಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕು, ಏಕೆಂದರೆ ಕಪ್ಪಾಗಿಬಿಡುತ್ತಲ್ವ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ತೀನಿ. ಇವಾಗ ತಾನೇ ಕಟ್ ಮಾಡಿ ಇಟ್ಟನಲ್ವ, ಹಾಗಾಗಿ. ಹಾಗೆ ನೋಡಿ, ಇಷ್ಟು ಕಸ ಬಂದಿದೆ. ಲೈಟಾಗಿ ಒಂದು ಬದನೆಕಾಯಿನ ಒಳಗಿನ ತೀರಳನ್ನು ತೆಗ್ದಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಬೀಜನೂ ಕೂಡ ತೆಗ್ದಿದ್ದೀನಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಎಲ್ಲ ಏನು ಎಣ್ಗಾಯಿ ಪಲ್ಯ ಮಾಡ್ತೀವಲ್ಲ, ಸೇಮ್ ಪ್ರೊಸೀಜರೇ. ಬಟ್ ಮಸಾಲೆ ಎಲ್ಲ ತೆಳ್ಳಗೆಲ್ಲ ರುಬ್ಕೊಳ್ಳೋ ಆಗಿಲ್ಲ. ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಈಗ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಾನು. ಮಸಾಲೆಗೆ ನಾನು ಶೇಂಗಾ ತೊಗೊಂಡಿದ್ದೀನಿ ಒಂದು 3 ಟೇಬಲ್ ಸ್ಪೂನ್. ನಾನು ಈ ಕ್ವಾಂಟಿಟಿಯಲ್ಲಿ ತರಕಾರಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ಒಂದು 3 ಟೇಬಲ್ ಸ್ಪೂನು ಶೇಂಗಾ, ಒಂದು 2 ಟೇಬಲ್ ಸ್ಪೂನು ಕಡಲೆ, ಒಂದು 3 ಬೆಳ್ಳುಳ್ಳಿ, ಹಾಗೆ ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಗುರೆಳ್ ಪುಡಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಮನೇಲಿ ಮಾಡಿದಂಥ ಮಸಾಲ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಮಸಾಲೆ ಇಡಬೇಕಾದ್ರೆ ಅಚ್ಕಾರದ ಪುಡಿ ಬಳಸೋ ಹಂಗಿಲ್ಲ. ಬದನೆಕಾಯಿಗೆ ಮಸಾಲೆ ತುಂಬಬೇಕಾದ್ರೆ ಮಾತ್ರ ನಾವು ಅಚ್ಕಾರದ ಪುಡಿನ ಬಳಸಬೇಕು. ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಹಾಗೆ ಅರಿಶಿನ ತೊಗೊಂಡಿದ್ದೀನಿ. ಅದಕ್ಕೆ ಏನೇನೆಲ್ಲ ತರಕಾರಿ, ರಾಂಪುರ ಬದನೆ ತೊಗೊಂಡಿದ್ದೀನಿ. ಹಾಗೆ ಹೊಟ್ಟೆ ಮೆಣಸಿನ್ಕಾಯಿ ಖಾರದ ತೊಗೊಂಡಿದ್ದೀನಿ. ಜೊತೆಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ. 1-2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 2 ಚಿಕ್ಕ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. 1 ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದು ಒಣ ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಹುಳಿಗೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ಬಳಸ್ಕೊಂಡು ಬನ್ನಿ ನಾವು ಮಸಾಲ ಬದನೆಕಾಯಿ ಮಸಾಲ ಮೆಣಸಿನ್ಕಾಯಿ ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಇಲ್ಲಿ ನಾನೊಂದು ಬಾಣಲೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಎಲ್ಲನೂ ಕೂಡ ನಾನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಶೇಂಗಾ ಮತ್ತು ಈರುಳ್ಳಿ ಈ ಥರದ್ದೆಲ್ಲನ ಬನ್ನಿ ಹೇಗೆ ಹುರ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಶೇಂಗಾ ತೊಗೊಂಡಿದ್ನಲ್ವ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಬಿಸಿ ಮಾಡ್ಕೊಳ್ಳೋಣ ಶೇಂಗಾ ಫಸ್ಟು. ಆನಂತರ ನಾವು ಇದಕ್ಕೇನೆ ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಡೀಪ್ ಫ್ರೈಯೇ ಮಾಡ್ಕೋಬೇಕು. ಸ್ವಲ್ಪ ಆಯಿಲನ್ನು ಸೇರಿಸೋಣ. ಇದಕ್ಕೆ ಕರಿಬೇವು ಸೊಪ್ಪು ತೊಗೊಂಡಿದ್ನಲ್ವ, ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಡೀಪಾಗಿ ಫ್ರೈ ಆಗಲಿ ಇದೆಲ್ಲ. ಇದು ಫ್ರೈ ಆಯಿತು. ಇದನ್ನು ಒಂದು ಜಾರ್ಗೆ ತಗೊಳ್ಳೋಣ. ಇದು ಸ್ವಲ್ಪ ಸಣ್ಣ ಜಾರಲ್ಲೇ ರುಬ್ಕೋಬೇಕು ಇದನ್ನು. ಹಂಗಾಗಿ ಸ್ವಲ್ಪನೇ ನಾನು ಮಿಕ್ಸಿ ಹಾಕ್ಕೊತೀನಿ. ನೀರನ್ನು ಮುಟ್ಸೋ ಆಗಿಲ್ಲ, ಹಾಗೆ ಮಾಡೋಣ. ಹಾಗೆ ಇದಕ್ಕೆ ಟೊಮೆಟೊ ತೊಗೊಂಡಿದ್ವಲ್ಲ, ಶುಂಠಿ ತೊಗೊಂಡಿದ್ವಿ, ಎಲ್ಲನೂ ಕೂಡ ಒಂದು ಸರ್ತಿ ಬಿಸಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಉರಿಲಿ, ಎಣ್ಣೆ ಹಾಕೋಣ. ಸ್ವಲ್ಪ ಟೊಮೆಟೊನು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಹುಣಸೆಹಣ್ಣು ತೊಗೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸೇರಿಸೋಣ. ಸ್ವಲ್ಪ ಬಿಸಿ ಆಗಲಿ, ಅದು ಕೂಡ ಬನ್ನಿ ಹಾಕೋಣ. ಬೆಳ್ಳುಳ್ಳಿ ತೊಗೊಂಡಿದ್ವಿ,
ಕಡಲೆ ತಗೊಂಡಿದ್ವಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋಣ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕೋಣ. ಸ್ಟವನ್ನು ಆಫ್ ಮಾಡಿಕೊಂಡು ಇನ್ನು ಮಿಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸೇರಿಸ್ಬಿಟ್ಟು ನಾವು ರುಬ್ಕೊಳ್ಳೋಣಂತೆ. ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ, ಮಸಾಲ ಮನೆಯಲ್ಲೇ ಮಾಡಿದಂಥ ಮಸಾಲ ಪುಡಿ, ಇದು ಸಾಂಬಾರು ಪುಡಿ, ಅದನ್ನು ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ನಾವು ಮಾಡುವಾಗ ಅಚ್ಕಾರದ ಪುಡಿನ ಸೇರಿಸ್ಕೋಬೇಕು. ಬದನೆಕಾಯಿ ಮೆಣಸಿನ್ಕಾಯಿ ಎರಡು ಇರೋದ್ರಿಂದ ಬರೀ ಬದನೆಕಾಯಿ ಮಾಡೋದಾದರೆ ನಾವು ಅಚ್ಕಾರದ ಪುಡಿ ಹಾಕ್ಕೊಂಡ್ಬಿಡ್ಬೋದು. ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಹಾಗೆ ಕುರೆಸೆಣ್ಣೆ ಅಥವಾ ಗುರೆಳ್ಳು ಪುಡಿ ಇದನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆ ಬಾಂಡೆ ಒಳಗೆ ಬಿಸಿ ಇರುತ್ತಲ್ವ, ಅದರಲ್ಲೇ ಒಂದು ಸರ್ತಿ ಎಲ್ಲ ಬಿಸಿ ತಾಗಿ ಸ್ವಲ್ಪ. ಇವಾಗ ಇದನ್ನು ಸ್ವಲ್ಪನೇ ಪುಡಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಮತ್ತು ಶೇಂಗಾ ಈ ಥರ ಅತಿ ನುಣ್ಣಗೆ ಬೇಡ, ಒಂದು ಲೈಟಾಗಿ ಒಂದು ಸಣ್ಣಕ್ಕಿರಲಿ ಈ ಥರ. ಇವಾಗ ಇನ್ನು ಮಿಕ್ಕಿದ್ದನ್ನು ಮಿಕ್ಸಿಗೆ ಹಾಕಂತೀನಿ. ಹಾಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಚಪಾತಿ ರೊಟ್ಟಿಗೂ ತಿನ್ಬೋದು, ಪೂರಿಗೂ ತಿನ್ಬೋದು. ಆ ಥರ ಒಂದು ಮಸಾಲ ಬದನೆಕಾಯಿ ಮತ್ತು ಮಸಾಲ ಮೆಣಸಿನ್ಕಾಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿಕೊಡೋಣ, ತೋರಿಸ್ತೀನಿ. ಮೊದಲಿಗೆ ನಾನು ಬದನೆಕಾಯಿ ಮತ್ತು ಮೆಣಸಿನ್ಕಾಯನ್ನು ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ತಟ್ಟನ್ನು ತೆಗೆದು ಒಳಗೆಲ್ಲ ಹೋಲ ಮಾಡಿಬಿಟ್ಟು ಅದ್ರಾಗಿನ ಬೀಜ ಎಲ್ಲ ತೆಗ್ದಿದ್ದೀನಿ. ತುಂಬಾ ಖಾರ ಇರುತ್ತೆ, ಈ ಥರ ತೆಗ್ದಿದ್ದೀನಿ. ಹಾಗೆ ಬದನೆಕಾಯಿನೂ ಕೂಡ ಅದೇ ಥರನೇ ಸಾಧ್ಯವಾದಷ್ಟು ಒಳಗಿನ ಲೈಟಾಗಿ ಒಂದು ತಿರುಳನ್ನು ತೆಗೆದ್ರೆ ಮಸಾಲೆ ಎಲ್ಲ ತುಂಬೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತೆಗ್ದಿದ್ದೀನಿ. ಹಾಗೆ ನೀರಲ್ಲಿ ಕೂಡ ಹಾಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕು, ಏಕೆಂದರೆ ಕಪ್ಪಾಗಿಬಿಡುತ್ತಲ್ವ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ತೀನಿ. ಇವಾಗ ತಾನೇ ಕಟ್ ಮಾಡಿ ಇಟ್ನಲ್ವ, ಹಾಗಾಗಿ. ಹಾಗೆ ನೋಡಿ, ಇಷ್ಟು ಕಸ ಬಂದಿದೆ. ಲೈಟಾಗಿ ಒಂದು ಬದನೆಕಾಯಿನ ಒಳಗಿನ ತಿರುಳನ್ನು ತೆಗ್ದಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಬೀಜನೂ ಕೂಡ ತೆಗ್ದಿದ್ದೀನಿ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಎಲ್ಲ ಏನು ಎಣ್ಗಾಯಿ ಪಲ್ಯ ಮಾಡ್ತೀವಲ್ಲ, ಸೇಮ್ ಪ್ರೊಸೀಜರೇ, ಬಟ್ ಮಸಾಲೆ ಎಲ್ಲ ತೆಳ್ಳಗೆಲ್ಲ ರುಬ್ಕೊಳ್ಳೋ ಆಗಿಲ್ಲ. ಇದನ್ನು ಯಾವ ಥರ ಮಾಡೋದಂತ ಹೇಳ್ತಾ ಹೋಗ್ತೀನಿ. ಈಗ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಾನು. ಮಸಾಲೆಗೆ ನಾನು ಶೇಂಗಾ ತೊಗೊಂಡಿದ್ದೀನಿ ಒಂದು 3 ಟೇಬಲ್ ಸ್ಪೂನ್. ನಾನು ಈ ಕ್ವಾಂಟಿಟಿಯಲ್ಲಿ ತರಕಾರಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ಒಂದು 3 ಟೇಬಲ್ ಸ್ಪೂನು ಶೇಂಗಾ, ಒಂದು 2 ಟೇಬಲ್ ಸ್ಪೂನು ಕಡಲೆ, ಒಂದು 3 ಬೆಳ್ಳುಳ್ಳಿ, ಹಾಗೆ ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಗುರೆಳ್ಳು ಪುಡಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಮನೇಲಿ ಮಾಡಿದಂಥ ಮಸಾಲ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಮಸಾಲೆ ಇಡಬೇಕಾದ್ರೆ ಅಚ್ಕಾರದ ಪುಡಿ ಬಳಸೋ ಹಂಗಿಲ್ಲ. ಬದನೆಕಾಯಿಗೆ ಮಸಾಲೆ ತುಂಬಬೇಕಾದ್ರೆ ಮಾತ್ರ ನಾವು ಅಚ್ಕಾರದ ಪುಡಿನ ಬಳಸಬೇಕು. ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಹಾಗೆ ಅರಿಶಿನ ತೊಗೊಂಡಿದ್ದೀನಿ. ಅದಕ್ಕೆ ಏನೇನೆಲ್ಲ ತರಕಾರಿ, ರಾಂಪುರ ಬದನೆ ತೊಗೊಂಡಿದ್ದೀನಿ. ಹಾಗೆ ಹೊಟ್ಟೆ ಮೆಣಸಿನ್ಕಾಯಿ ಖಾರದ ತೊಗೊಂಡಿದ್ದೀನಿ. ಜೊತೆಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ, 1-2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, 2 ಚಿಕ್ಕ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, 1 ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಅದು ಒಣ ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಉಳ್ಳಿಗೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ಬಳಸ್ಕೊಂಡು ಬನ್ನಿ ನಾವು ಮಸಾಲ ಬದನೆಕಾಯಿ ಮಸಾಲ ಮೆಣಸಿನ್ಕಾಯಿ ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿಲಿ ನಾನೊಂದು ಬಾಣಲೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಎಲ್ಲನೂ ಕೂಡ ನಾನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಶೇಂಗಾ ಮತ್ತು ಈರುಳ್ಳಿ ಈ ಥರದ್ದೆಲ್ಲನ ಬನ್ನಿ ಹೇಗೆ ಹುರ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಶೇಂಗಾ ತೊಗೊಂಡಿದ್ನಲ್ವ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ.
ಈ ರೀತಿ ಬಿಸಿ ಮಾಡ್ಕೊಳ್ಳೋಣ ಶೇಂಗಾ ಫಸ್ಟು. ಆನಂತರ ನಾವು ಇದಕ್ಕೇನೆ ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಸ್ವಲ್ಪ ಡೀಪ್ ಫ್ರೈಯೇ ಮಾಡ್ಕೋಬೇಕು. ಸ್ವಲ್ಪ ಆಯಿಲನ್ನು ಸೇರಿಸೋಣ. ಹಾಗೆ ಇದಕ್ಕೆ ಕರ್ಬೇವು ಸೊಪ್ಪು ತೊಗೊಂಡಿದ್ನಲ್ವ ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಡೀಪಾಗಿ ಫ್ರೈ ಆಗಲಿ ಇದೆಲ್ಲ. ಬನ್ನಿ, ಇವಾಗ ಇದು ಫ್ರೈ ಆಯಿತು. ಇದನ್ನು ಒಂದು ಜಾರ್ಗೆ ತಗೊಳ್ಳೋಣ. ಇದು ಸ್ವಲ್ಪ ಸಣ್ಣ ಜಾರಲ್ಲೇ ರುಬ್ಕೋಬೇಕು ಇದನ್ನು. ಹಂಗಾಗಿ ಸ್ವಲ್ಪನೇ ನಾನು ಮಿಕ್ಸಿ ಹಾಕ್ಕೊತೀನಿ. ನೀರನ್ನು ಮುಟ್ಸೋ ಆಗಿಲ್ಲ, ಹಾಗೆ ಮಾಡೋಣ. ಹಂಗಾಗಿ ಹಾಗೆ ಇದಕ್ಕೆ ಟೊಮೆಟೊ ತೊಗೊಂಡಿದ್ವಲ್ಲ, ಶುಂಠಿ ತೊಗೊಂಡಿದ್ವಿ, ಎಲ್ಲನೂ ಕೂಡ ಒಂದು ಸರ್ತಿ ಬಿಸಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಉರಿಲಿ, ಎಣ್ಣೆ ಹಾಕೋಣ. ಸ್ವಲ್ಪ ಟೊಮೆಟೊನು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಹುಣಸೆಹಣ್ಣು ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸೋಣ. ಸ್ವಲ್ಪ ಬಿಸಿ ಆಗಲಿ ಅದು ಕೂಡ. ಹಾಗೆ ಕೊಬ್ಬರಿ ತುರಿ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕೋಣ. ಸ್ವಲ್ಪ ಇದು ಫ್ರೈ ಆಗಲಿ. ಇವಾಗ ಬನ್ನಿ ಹಾಕೋಣ. ಎಲ್ಲನೂ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ವಿ, ಕಡಲೆ ತೊಗೊಂಡಿದ್ವಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋಣ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕೋಣ. ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇನ್ನು ಮಿಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸೇರಿಸ್ಬಿಟ್ಟು ನಾವು ರುಬ್ಕೊಳ್ಳೋಣಂತೆ. ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ, ಮಸಾಲ ಮನೆಯಲ್ಲೇ ಮಾಡಿದಂಥ ಮಸಾಲ ಪುಡಿ, ಇದು ಸಾಂಬಾರು ಪುಡಿ, ಅದನ್ನು ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ನಾವು ಮಾಡುವಾಗ ಅಚ್ಕಾರದ ಪುಡಿನ ಸೇರಿಸ್ಕೋಬೇಕು. ಬದನೆಕಾಯಿ ಮೆಣಸಿನ್ಕಾಯಿ ಎರಡು ಇರೋದ್ರಿಂದ ಬರೀ ಬದನೆಕಾಯಿ ಮಾಡೋದಾದರೆ ನಾವು ಅಚ್ಕಾರದ ಪುಡಿ ಹಾಕ್ಕೊಂಡ್ಬಿಡ್ಬೋದು. ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಹಾಗೆ ಕುರೆಸೆಣ್ಣೆ ಅಥವಾ ಗುರೆಳ್ಳು ಪುಡಿ ಇದಕ್ಕೆ ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆ ಬಾಂಡೆ ಒಳಗೆ ಬಿಸಿ ಇರುತ್ತಲ್ವ, ಅದರಲ್ಲೇ ಒಂದು ಸರ್ತಿ ಎಲ್ಲ ಬಿಸಿ ತಾಗಿ ಸ್ವಲ್ಪ. ಇವಾಗ ಇದನ್ನು ಸ್ವಲ್ಪನೇ ಪುಡಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಮತ್ತು ಶೇಂಗಾ ಈ ಥರ ಅತಿ ನುಣ್ಣಗೆ ಬೇಡ, ಒಂದು ಲೈಟಾಗಿ ಒಂದು ಸಣ್ಣಕ್ಕಿರಲಿ ಈ ಥರ. ಇವಾಗ ಇನ್ನು ಮಿಕ್ಕಿದ್ದನ್ನು ಮಿಕ್ಸಿಗೆ ಹಾಕಂತೀನಿ. ಹಾಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ಏನು ಮೊದಲೇ ರುಬ್ಕೊಂಡಿದ್ನಲ್ವ ಅದರೊಳಗೆ ಹಾಕಿ ಎಲ್ಲ ಇದಕ್ಕೆ ನೀರೇನು ಮಿಕ್ಸ್ ಮಾಡೋದು ಬೇಡ. ಎಲ್ಲ ನಾನು ಇದು ಹೆಂಗಿದೆಯೋ ಹಂಗೆ ರುಬ್ಕೊಂಡಿದ್ದೀನಿ, ನೀರನ್ನು ಮುಟ್ಸ್ಕೊಂಡಿಲ್ಲ. ಇದೆಲ್ಲನೂ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರೊಳಗೆಲ್ಲ ಹಾಕ್ಬಿಟ್ಟು ಒಂದು ಸರ್ತಿ ನೀಟಾಗಿ ಎಲ್ಲ ಮಸಾಲೆ ಮಿಕ್ಸ್ ಮಾಡೋಣ.
ಬನ್ನಿ ಇದನ್ನೆಲ್ಲ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟು ಚೆನ್ನಾಗಿ ಬೇರಿಬೇಕೆಲ್ಲ, ನೀವೇನು ರುಬ್ಕೊಂಡಿದ್ವೋ ಅದೆಲ್ಲನೂ. ಬನ್ನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆಯಲ್ಲೇ ಮಾಡಬೇಕಾಗಿರೋ ಅಂಥದ್ದು. ಇದು ಮಸಾಲೆ ಬದನೆಕಾಯಿ ಮತ್ತು ಮಸಾಲೆ ಮೆಣಸಿನ್ಕಾಯಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನಾನೊಂದು ಮೆಣಸಿನ್ಕಾಯಿನ ಹಾಗೆ ಬಿಟ್ಟಿದ್ದೆ, ತೋರಿಸೋಣ ಯಾವ ಥರ ಬೀಜ ತೆಗಿಯೋದು ಅಂತ ಹೇಳ್ಬಿಟ್ಟು. ನೋಡಿರಿ ಈ ಥರ ನಾವು ಕಟ್ ಮಾಡ್ಕೋಬೇಕು ಸ್ಮೂತಾಗಿ, ನೀಟಾಗಿ ಈ ತಟ್ಟನ್ನು ತಗೊಂಡು ಒಳಗಿಂದನೇ ಏನು ಬೀಜ ಎಲ್ಲ ಇರುತ್ತಲ್ವ ನೋಡಿರಿ ಈ ಥರ. ಹಾಗೆ ಒಳಗೆ ಸ್ವಲ್ಪ ಎಲ್ಲ ಮೆದುವಾಗಿ ನಿಧಾನವಾಗಿ ನೀಟಾಗಿ ತಕ್ಕೊಂಡ್ರೆ ಎಲ್ಲ ಬೀಜ ಈ ಥರ ಎಲ್ಲ ಉದುರಿಸಿ ನಾವು ಅದರೊಳಗೆ ಮಸಾಲೆನ ತುಂಬಬೇಕಾಗುತ್ತೆ. ಇದು ತುಂಬಿದ ನಂತರ ಬದನೆಕಾಯಿಗೆ ನಾನು ಅಚ್ಕಾರದ ಪುಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ತುಂಬ್ತೀನಿ. ಇವಾಗ ಇದೊಂದು ಬದನೆಕಾಯಿ ತೊಳೆದಿಟ್ಕೊಳ್ಳೋಣ. ನಾವೆಲ್ಲ ತೊಳೆದು ಮಗ್ಚಿ ಇಟ್ಟಿದ್ದೀನಿ ನೀರೆಲ್ಲ ಎಳೀಲಿ ಅಂತ. ನೋಡಿ ಎಷ್ಟು ಬೀಜ ಇದೆ. ಇವಾಗ ಇನ್ನೊಂದು ಸರಿ ತೊಳ್ಕೊಳ್ತೀನಿ. ನೋಡಿ ಈ ಥರ ಹೋಲ್ ಮಾಡ್ಕೋಬೇಕು. ಬನ್ನಿ ಇವಾಗ ನಾವೇನು ಮೆಣಸಿನ್ಕಾಯಿಗೆಲ್ಲ ಮಸಾಲೆನ ತುಂಬಿ ಒಂದು ತಟ್ಟೆ ಒಳಗೆ ಇಟ್ಕೊಳ್ಳೋಣ ಫಸ್ಟು, ಆಮೇಲೆ ಒಂದು ಒಗ್ಗರಣೆ ಮಾಡೋಣಂತೆ. ಕೈಯಲ್ಲೇ ತುಂಬ್ತೀನಿ, ಇಲ್ಲ ಚಮಚಲ್ಲಿ ತುಂಬ್ಕೋಬೋದು ನೀವು. ನನಗೆ ಕೈಯಲ್ಲಿ ತುಂಬಿ ಅಭ್ಯಾಸ, ಹಂಗಾಗಿ ನೀಟಾಗಿ ಇದರೊಳಗೆ ತೋರಿಸ್ಕೊಳ್ಳೋಣ. ಎಷ್ಟು ಹಿಡಿಯುತ್ತೋ ಅಷ್ಟು ಇದಕ್ಕೆ ಹಾಕಿ ಈ ಥರ ತುಂಬ್ಕೋಬೇಕು ಮಸಾಲೆ. ನೋಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚಪಾತಿ, ರೊಟ್ಟಿಗೆ, ಹಾಗೇನೂ ಕೂಡ ಟೀ ಕಾಫಿ ಜೊತೆಗೂ ತಿನ್ಬೋದು. ಸ್ವಲ್ಪ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಸಿಹಿ ಖಾರವಾಗೇ ಇರುತ್ತೆ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇದರ ಅದರಲ್ಲಿರೋ ನೀರಿನ ಸಹಾಯದಿಂದ ಮಸಾಲೆ ರುಬ್ಕೊಂಡಿರೋದು. ಯಾವುದೇ ಥರವಾದ ನೀರು ಏನನ್ನು ನಾನು ಮಿಕ್ಸ್ ಮಾಡಿಲ್ಲ ಇಲ್ಲಿ. ಅದೇ ತರಕಾರಿ ಅದೇ ಇದೇನೆ ವೆರೈಟಿಯಾಗಿ ಮಾಡ್ಕೊಂಡು ತಿಂದರೆ ನಮಗೂ ಖುಷಿ ಅನಿಸುತ್ತೆ. ಒಂಥರ ವೆರೈಟಿ ಆದಂಥ ರುಚಿ ಕೊಡುತ್ತೆ. ಒಂದೊಂದು ಅಡುಗೆ ಒಂದೊಂದು ರುಚಿ ಕೊಡುತ್ತೆ. ಎಣ್ಗಾಯಿ ಬೇರೆ, ಇದು ಮಸಾಲ ಬೇರೆ, ಒಂದೇ ಇಂಗ್ರೀಡಿಯೆಂಟ್ಸ್, ಅದು ಮಾಡೋ ವಿಧಾನ ಚೇಂಜ್ ಆಗಿರುತ್ತೆ ಅಷ್ಟೇ, ಸ್ವಲ್ಪ ಚೇಂಜ್ ಇರುತ್ತೆ. ಈ ಥರ ಎಲ್ಲ ಫುಲ್ ತುಂಬಿಟ್ಕೊಳ್ತೀನಿ. ನೋಡಿ ಮೆಣಸಿನ್ಕಾಯಿ ಎಲ್ಲ ಸ್ಟಫಿಂಗ್ ಮಾಡಿಕೊಂಡೆ. ಇವಾಗ ಈ ಮಸಾಲೆಗೆ ನಾನು ಬದನೆಕಾಯಿ ತುಂಬಬೇಕಲ್ವ, ಹಂಗಾಗಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಸಾಲೆಗೆ ಖಾರದ ಪುಡಿನ. ಏಕೆಂದರೆ ಬದನೆಕಾಯಿ ಸಪ್ಪೆ ಇರುತ್ತಲ್ವ, ಹಂಗಾಗಿ ಅದಕ್ಕೆ ಖಾರ ಬೇಕು. ಈ ಮೆಣಸಿನ್ಕಾಯಿ ಬೀಜ ತೆಗೆದ್ರೂ ಖಾರ ಹೋಗಲ್ಲ, ಕೈಯೆಲ್ಲ ಉರಿಯುತ್ತೆ ಸ್ವಲ್ಪ. ಸಣ್ಣ ಮಕ್ಕಳು ತಾಯಂದರು ಬಸ್ರಿ ಅವರು ಅಂತ ಸ್ವಲ್ಪ ಈ ಮೆಣಸಿನ್ಕಾಯಿ ಬೀಜ ಎಲ್ಲ ಬಿಡ್ಸೋಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಮುಟ್ಕೊಳ್ಬೋ ಅಲ್ಲಿ ಸ್ವಲ್ಪ ಹೊತ್ತು ಉರಿಯುತ್ತೆ. ಹಂಗೆ ಮಾಡಲೇಬೇಕು ಅನ್ನೋರು ಹುಣಸೆ ಹಣ್ಣಲ್ಲಿ ಕೈ ತೊಳ್ಕೊಬೇಕಾಗುತ್ತೆ ನೀಟಾಗಿ ಮಾಡಿದ ತಕ್ಷಣ. ನೋಡಿ ಈ ಥರ ಒಂದ್ಸರಿ ಎಲ್ಲನ ಮಿಕ್ಸ್ ಮಾಡಿಕೊಂಡು ಇವಾಗ ಬದನೆಕಾಯಿಗೆ ತುಂಬೋಣ.
ಬದನೆಕಾಯಿನ ನೀರಿಂದ ತಕ್ಕೊಳ್ಳೋಣ ಸ್ವಲ್ಪ. ಈ ಥರ ಇಟ್ಟರೆ ನೀರೆಲ್ಲ ಹೋಗುತ್ತೆ. ಕಪ್ಪಾಗುತ್ತೆ ಅಂತ ಉಪ್ಪು ಅರಿಶಿನ ಹಾಕೋದು, ಅದರಲ್ಲಿ ಬಿಟ್ಟರೆ ಕಪ್ಪಾಗಲ್ಲ, ಸ್ವಲ್ಪ ಲೇಟ್ ಆದ್ರೂ ಅಂಥೇಳಿ. ನೋಡಿ ಈ ಥರ ನಾನು ಸ್ವಲ್ಪ ಸ್ವಲ್ಪ ತಿರುಳನ್ನು ತೆಗೆದಿದ್ದೀನಿ ಬದನೆಕಾಯ್ದು. ಇವಾಗ ತುಂಬೋಣ ಇದಕ್ಕೆ ಮಸಾಲೆನ. ಕೈಯಲ್ಲಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ. ಬದನೆಕಾಯಿ ಅಂತ ಸಖತ್ತಾಗಿರುತ್ತೆ ಕಾಫಿ ಟೀ ಜೊತೆಗೆ ಮಾತ್ರ. ಸಂಜೆ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ನಮಗೆ ಸ್ನ್ಯಾಕ್ಸು ಅನ್ನೋರು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಣ್ಣ ಉರಿಲಿನೇ ಮಾಡಬೇಕು. ತೋರಿಸ್ತೀನಿ ಯಾವ ಥರ ಅಂತ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈ ಥರ ಮಸಾಲೆ ಬದನೆಕಾಯಿ ಈ ಥರ ಮಸಾಲೆ ತುಂಬಬೇಕು. ಇಡೋಣ. ನೆಕ್ಸ್ಟ್ ಇದು ಎರಡಕ್ಕೂ ತುಂಬೋಣ. ನೋಡಿರಿ ಎಷ್ಟು ಮಸಾಲೆ ಇದ್ರೂ ಸಾಲ್ಟೇಜ್ ಬಂದುಬಿಡುತ್ತೆ. ಈ ಥರ ಸಾಸಿವೆ ಜೀರಿಗೆ ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ನಾನಿಲ್ಲಿ ಕುಕ್ಕರ್ಗೆ ಆಲ್ರೆಡಿ ಹಾಕ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅಗ್ಲನ್ ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಕುಕ್ಕರನ್ನು ತಗೊಂಡೆ. ಇವಾಗ ನಾವು ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ನೀಟಾಗಿ ಪೋಣಿಸ್ಕೊಂಡು ಬರೋಣ. ಈ ರೀತಿಯಾಗಿ ಪೋಣಿಸ್ಬೇಕು. ಮಧ್ಯಕ್ಕೆ ಬದನೆಕಾಯಿ ಇಡೋಣ. ಈ ರೀತಿಯಾಗಿ ಇವಾಗ ಇದು ಲಿಡ್ಡನ್ನು ಕ್ಲೋಸ್ ಮಾಡಿ, ಇನ್ನೊಂದು ಸ್ವಲ್ಪ ಎಣ್ಣೆ ಮೇಲ್ಗಡೆ ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇದು ಎಣ್ಣೆ ಒಳಗೆ ಆಗಬೇಕಾಗುತ್ತೆ, ಚೆನ್ನಾಗಿರುತ್ತೆ ಮಸಾಲೆ. ಹೀಗಾಗಿ ಮಾಡೋಣ. ವೇಟ್ರನ್ನ ಎತ್ತೋಣ. ವೇಟ್ರನ್ನ ಇಡೋದು ಬೇಡ, ಸಣ್ಣ ಊರಿಲ್ಲೇ ಇದು ನಿಧಾನವಾಗಲಿ. ಒಂದು 5 ನಿಮಿಷ ಬಿಟ್ಟು ಒಂದು ಸರ್ತಿ ನೋಡಿಕೊಂಡು ನಾವು ಮೆಣಸಿನ್ಕಾಯಿ ತಿರುವಾಕೋದು ಅಥವಾ ಚೆನ್ನಾಗಿ ಬೇಯ್ತಾ ಇದೆಯೋ ನೋಡಿ ನಾವು ಚೇಂಜ್ ಮಾಡಬೇಕಾದ್ರೆ ಜಾಗನ. ಒಂದು 5 ನಿಮಿಷ ಆಗಲಿ. ಇದೇನು ವೇಟ್ ಹಿಡ್ದಂಗೆ ಹಾಗೇ ಇದು ಬೇಯಲಿ. ಬನ್ನಿ ಇವಾಗ ನೋಡೋಣ. ಸ್ವಲ್ಪ ಹಬೆ ಬರ್ತಾ ಇದೆ, ಯಾವ ಥರ ಆಗಿದೆ ಅಂತ ನೋಡಿ. ಈ ಥರ ಆಗಿದೆ. ಇನ್ನೂ ಸ್ವಲ್ಪ ಆಗಲಿ. ನಿಧಾನವಾಗಿ ಮಾಡಬೇಕು, ಹಂಗಾರೆ ಟೇಸ್ಟಿಯಾಗಿರುತ್ತೆ. ಇದ್ದೀನಿ. ನಿಮಗೆ ಹವೆ ಏನಾದರೂ ಚಿಮಣಿಗೆ ತಾಗುತ್ತೆ ಅಥವಾ ಗೋಡೆಗೆಲ್ಲ ಹೋಗುತ್ತೆ ಅಂದರೆ ಒಂದು ಟೀ ಲೋಟನ ಮೇಲೆ ಇಡ್ಬೋದು. ಈ ಥರ ಒಂದು ಲೋಟನೂ ಇಡ್ಬೋದು. ಒಂದು ಸ್ವಲ್ಪ ಸ್ಪ್ರೆಡ್ ಆಗಲ್ಲ, ಆಯಿಲ್ಲು ಸಿಡಿಯಲ್ಲ. ಹಿಂಗೆ ಒಳಗಡೆ ಕುಕ್ಕರ್ ಮೇಲೇ ಬಂದು ಸ್ಟಾಕ್ ಆಗುತ್ತೆ ಆಯಿಲ್ ಏನಾದರೂ ಇದ್ದರೆ. ಬನ್ನಿ ಲೋಟ ತೆಗಿಯೋಣ, ನೋಡೋಣ ಇವಾಗ ಹೆಂಗಾಗಿದೆ ಅಂತ. ಅರ್ಧ ಆಗಿದೆ. ಬೆಂದಿದೆ ಆಲ್ರೆಡಿ. ಸರಿ ಮುಚ್ಚಿ ಹಾಕೋಣ. ಥರ ಒಳಗಡೆ ಮಸಾಲೆನೂ ಚೆನ್ನಾಗಿ ಬೇಯಿ. ನೋಡಿ ಯಾವ ಥರ ಆಗಿದೆ ಅಂತ ನೋಡಿ. ಇವಾಗ ಒಂದು ಸರ್ತಿ ಈ ಥರ ತಿರುಗಿಸಿಡೋಣ ಅಷ್ಟನ್ನು. ನಾನು ಬಂದಿದ್ದೀನಿ ಅಂತ ಮಾಡ್ತಾ ಇದೀಯಾ? ಎಣ್ಗಾಯಿ ಮಾಡಿದ್ದ ಅವತ್ತು ಅಪ್ಪ ಗ್ರೇವಿ ಕೇಳಿದ್ರು ಅಂತ. ಇವತ್ತು ಮಸಾಲ ಚಪಾತಿಗಾಗುತ್ತೆ ಅಂತ ಮಾಡ್ತಾ ಇದ್ವಿ. ಈ ಥರ ಸ್ವಲ್ಪ ಎಲ್ಲನೂ ತಿರುಗಿಸೋಣ. ಬದನೆಕಾಯಿನೂ ಚೆನ್ನಾಗಿ ಬೆಂದಿದೆ ಆಲ್ರೆಡಿ. ಇನ್ನೊಂದು ಸಾರು ಈ ಥರ ಇರೋ ನೋಡಿ ಯಾವ ಥರ ಬೆಂದಿದೆ. ವಾವ್, ಸೂಪರ್. ತುಂಬ ಖುಷಿ ಆಗ್ತಿದೆ ಅಲ್ಲ ಬದನೆಕಾಯಿ ನೋಡ್ತಾ. ನಿಧಾನವಾಗಿ ತೆಗೆದಾಕೋಬೇಕು. ಮಸ್ತಾಗಿರುತ್ತೆ ಮಾತ್ರ.
ಬೇಸ್ ಚೆನ್ನಾಗಿ ಬಾಯ್ಲ್ ಆಗಿದೆ ಅಲ್ವಾ. ಇವಾಗ ಇನ್ನೊಂದು 2-3 ನಿಮಿಷ ಈ ಸೈಡ್ ಒಂದು ಸರ್ತಿ ಫ್ರೈ ಆಗಲಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ಎಣ್ಣೆಯಲ್ಲೇ ಮಾಡೋ ಅಂಥ ಮಸಾಲೆ ಇದು. ಸಣ್ಣೂರಿಲೇ ಮಾಡಬೇಕು. ಇವಾಗ ನೋಡೋಣ, ಸ್ಟವನ್ನು ಆಫ್ ಮಾಡಿದ್ದೀನಿ ಸಾಕು ಅಂತ. ಯಾವ ಥರ ಬಂದಿದೆ ನೋಡೋಣ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಸಖತ್ತಾಗಿರುತ್ತೆ ಎಣ್ಗಾಯಿ. ಇವಾಗ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅಂತ. ನೋಡಿ ಯಾವ ಥರ ಬಂದಿದೆ. ಮಸಾಲ ಬದನೆಕಾಯಿ ಮತ್ತು ಮಸಾಲ ಮೆಣಸಿನ್ಕಾಯಿ ಈ ರೀತಿಯಾಗಿ ಮಾಡೋದು. ಸ್ವಲ್ಪ ನಿಧಾನ ಉರಿಯಲ್ಲೇ ಮಾಡಬೇಕು. ಒಂದು 15 ನಿಮಿಷ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಅಥವಾ 7 ನಿಮಿಷ ಫ್ರೈ ಆದ ನಂತರ ಮತ್ತೊಂದು ಸಾರಿ ಅದನ್ನು ಮಗ್ಚಿ ಇನ್ನೊಂದು ಕಡೆ ತಿರುಗಿಸಿ ಹಾಕಿದರೆ ಈ ಥರ ಆಗುತ್ತೆ. ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಬೋದು. ನಾವು ರೊಟ್ಟಿ ಪಲ್ಯ ಇವಕ್ಕೂ ನಾವು ತಿನ್ಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಾ ಇದ್ದೀರಾ. ಕಾಫಿ ಟೀ ಜೊತೆಗೂ ಇದನ್ನೊಂದೇ ತಿಂತೀವಿ. ಬದನೆಕಾಯಿ ಪ್ರಿಯರಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ತಿಂದು ನಿಮಗೆ ಟೇಸ್ಟ್ ಹೇಳ್ತೀನಿ. ಸಖತ್ತಾಗಿದೆ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ಅನ್ನೋದು ನೋಡ್ತಾ ನೋಡ್ತಾ ಇದನ್ನು ಮರ್ತ್ಬಿಟ್ಟೆ. ಇವಾಗ ಮೆಣಸಿನ್ಕಾಯಿ ಟೇಸ್ಟ್ ಮಾಡೋಣ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಮೆಣಸಿನ್ಕಾಯಿ ಬದನೆಕಾಯಿ ಜೊತೆಗೆ ನೋಡಿ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ಕ್ರಿಸ್ಪಿನೆಸ್ ಇದೆಯಾ ಅದರಲ್ಲಿ? ಸಕ್ಕ ಟೇಸ್ಟಿ ಆಗಿರುತ್ತೆ ಮಾತ್ರ. ಮಸಾಲ ಬದನೆಕಾಯಿ, ಮಸಾಲ ಮೆಣಸಿನ್ಕಾಯಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ಈಸಿಯಾಗಿರುತ್ತೆ. ಬನ್ನಿ ಇವಾಗ ನಾನು ಮಸಾಲೆ ಬದನೆಕಾಯಿ ಮಾಡಿದ್ನಲ್ವಾ, ಅದರಿಂದ ಚಪಾತಿ ತಿನ್ನೋಣ ಅಂತೇಳಿ ಇವತ್ತು ಚಪಾತಿ ಮಾಡಿದ್ದೀವಿ. ಇದು ನೈಟ್ ಊಟಕ್ಕೆ ಅಂತಲೇ ಮಾಡಿದ್ದು ನಾನು. ಇವಾಗ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಎಷ್ಟು ಸಾಫ್ಟಾಗಿದೆ ನೋಡಿ. ಒಂದು ಸರಿ ಹಿಂಗೆ ಎತ್ಕೊಂಡ್ರೆ ಆಯಿತು. ಮಸಾಲೆ ನೋಡಿ ಒಳಗೆಲ್ಲ ಎಷ್ಟೊಂದು ಮಸಾಲೆ ಚೆನ್ನಾಗಿ ನಾವು ಫ್ರೈ ಮಾಡಿ ಮಸಾಲೆ ಮಾಡಿರ್ತೀವಲ್ವ, ಮೆಲ್ಟಾಗಿ ಚೆನ್ನಾಗಿ ಒಂಥರ ಕರಿ ಥರ ಆಗೋಗ್ಬಿಡುತ್ತಿದ್ದು. ಡೀಪಾಗಿ ರೋಸ್ಟಾಗಿ ಬೆಂದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಇವಾಗ ಬದನೆಕಾಯಿ ತಿನ್ನೋಣ. ಬದನೆಕಾಯಿ ತಿಂದಿದ್ದೀನಿ ನಾನು. ಇವಾಗ ಮೆಣಸಿನ್ಕಾಯಿ ಟೇಸ್ಟ್ ಮಾಡ್ತೀನಿ. ನೋಡಿ ಅದು ಕೂಡ ಮಸಾಲೆ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಹೊರಗೆ ಬಂದಿಲ್ಲ, ಒಳಗಡೆನೇ ಫ್ರೈ ಆಗಿದೆ ನೋಡಿ ಸಾಫ್ಟಾಗಿ. ಬೇಕಂದರೆ ಸ್ವಲ್ಪ ಮಸಾಲೆನ ಹಚ್ಕೊಂಡು ತುಂಬ ಸೊಗಸಾಗಿರುತ್ತೆ, ಸೂಪರಾಗಿರುತ್ತೆ. ಹಾಗೆ ಇಷ್ಟ ಆದರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.